ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್. ಸೊ ಇವತ್ತು ಎ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 6 o'clock ಎದ್ದು ವಾಕ್ ಮಾಡ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಬೇಗ ಬೆಳಕಾಗುತ್ತೆ ಅನಿಸುತ್ತೆ. ವಾಕ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿದೆ, ಎಲ್ಲ ಫುಲ್ ವೀಡಿಯೋ ಮಾಡಲಿಲ್ಲ, ಲೆಂತ್ ಆಗಿಬಿಡುತ್ತೆ ಅಂತ. ಆಮೇಲೆ ನಾನೇ ಬೆಳೆದಿರುವಂತಹ ಕುಂಬಳಕಾಯಿನ ತೊಗೊಬಂದು ಅದು ನೋಡಿ ಚೀನಿಕಾಯಿ ಥರ ಇದೆ ಆ್ಯಕ್ಚುಲಿ ಅದು. ಸಾರಿ ಕಟ್ ಮಾಡ್ತೀರಮ್ಮ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಂಬಾರು ಮಾಡೋಕ್ಕೆ ಅಂತ ಅತ್ತೆ ಹೆಚ್ಚುತ್ತಾ ಸಖತ್ತಾಗಿ. ಇದನ್ನು ಎಳೆದು ಆ್ಯಕ್ಚುಲಿ ಅರ್ಧ ಹಾಕಿದ್ರು ಜಾಸ್ತಿ ಆಗುತ್ತೇನಪ್ಪ. ಎಳೆದೇ ಇಷ್ಟು ದಪ್ಪ ಇದೆ, ಬಲ್ತ್ರೆ ಇನ್ನೂ ಎಷ್ಟು ದಪ್ಪ ಆಗ್ಬೋದಲ್ಲ. ಸಖತ್ತಾಗಿತ್ತು. ಮಾತ್ರ ಸಾಂಬಾರು ಹಂಗೆ ಬೇಯಿಸಿರತ್ತೆ, ವಿಜಿಲ್ ಹೊಡ್ಸಿರ್ ಪಾಯಸ ಆಗೋಗುತ್ತೆ. ಬೇಕಾದರೆ ಕೇಳಿ ಹಾಕ್ತೀನಿ ಆಯಿತಾ. ಚೆನ್ನಾಗಿ ಬಂದಿತ್ತು ಸಾಂಬಾರು. ಇನ್ನೂ ಎಳೆದು ಸ್ವೀಟು ಪಾಯಸ ಇನ್ನೂ ದಪ್ಪ ಆಗುತ್ತೆ ಅನ್ಸೋದು. ನೋಡಬೇಕು, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಆಯಿತಾ. ನೆಕ್ಸ್ಟು ನಾನಿಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಟೊಮೊಟೊ ಬಾತು, ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಬೇಕಲ್ಲ, ಅತ್ತೆ ಕೆಲ್ಸಕ್ಕೆ ಹೋಗ್ತಾರೆ ತೋಟಕ್ಕೆ. ಸೊ ಹಂಗಾಗಿ ಅವ್ರಿಗೆ ಸಾಂಬಾರು ಅನ್ನ ಎಲ್ಲ ತೊಗೊಂಡೋಗ್ಬೇಕಲ್ಲ. ಆ್ಯಂಡ್ ವಾಯ್ಸ್ ಅವ್ರಿಗೆ ಕೊಡ್ಬೇಕಾದ್ರೂ ಕೂಡ ಸಾಂಬಾರಿಗೆ ಇಟ್ಟಿದ್ದೀವಿ. ಸೊ ಹಂಗಾಗಿ ಅದು ವಿಜಲ್ ಹೊಡೆದ್ಬಿಡ್ತು. ಆಮೇಲೆ ಒಲೆಯಲ್ಲಿ ಅನ್ನಕ್ಕೆ ಇಡೋದು ನಾವು ಯಾವಾಗಲೂ, ಅನ್ನ ಚೆನ್ನಾಗಾಗುತ್ತೆ ಅಂತ ಹೇಳಿ. ಮಧ್ಯಾಹ್ನಕ್ಕೆ ಈಗಲೇ ಮಾಡ್ಕೊಬಿಡ್ತೀವಿ ಬೆಳಗ್ಗೆನೇ, ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾರಲ್ಲ. ಏನಾಗುತ್ತೆ, ನಮ್ಮ ತೋಟ ಸ್ವಲ್ಪ ಹೈಟ್ ಇರೋದ್ರಿಂದ ಮೇಲೆ ಹೋಗಿ ಕೆಳಗೆ ಬರೋದು ಊಟ ಮಾಡಿ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಅತ್ತೆ ಊಟ ತಗೊಂಡು ಹೋಗ್ಬಿಡ್ತಾರೆ ತೋಟಕ್ಕೆ. ಒಂದೊಂದು ದಿನ ಮಾತ್ರ ಇಲ್ಲಿ ಬಂದು ಮನೇಲಿ ಊಟ ಮಾಡ್ತಾರೆ. ಸೊ ಹಂಗಾಗಿ ಬೆಳಗ್ಗೆನೇ ಅಡುಗೆ ತಿಂಡಿ ಎರಡೂ ಮಾಡಿಬಿಡ್ತೀವಿ. ಅತ್ತೆ ಅನ್ನ ಮಾಡಿದ್ರೆ ನಾನು ಸಾಂಬಾರು ಮಾಡ್ತೀನಿ. ಸೊ ಈ ಥರ ಮಾಡ್ತಿದ್ವಿ. ಸೊ ಇವತ್ತು ನಾನು ಅನ್ನ ಸಾಂಬಾರು ಎರಡೂ ನಾನೇ ಮಾಡಿದೆ. ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಸಾಂಬಾರು ಮಾತ್ರ ಸಖತ್ತಾಗಿ ಬಂದಿತ್ತು. ಯಾರ್ಯಾರು ಇನ್ನೂ ಒಲೆಯಲ್ಲಿ ಅಡುಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ಒಲೆಯಲ್ಲಿ ಅನ್ನ ಮಾಡಿದ ಅನ್ನ ಅಂತೂ ಸಖತ್ ಇಷ್ಟ. ಚೆನ್ನಾಗಿ ಉದ್ರಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊ ಬಾತಿಗೆ ಸ್ಪೆಷಲ್ ಎಂಥದ್ದು ರುಬ್ಬಿಟ್ಟು ಹಾಕ್ತೀನಿ. ಅದು ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆಯಿತಾ. ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಟೊಮೊಟೊ ಬಾತು. ಆಲ್ಮೋಸ್ಟ್ ವೀಡಿಯೋದಲ್ಲಿ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಆಮೇಲೆ ಅನ್ನ ಸ್ವಲ್ಪ ಬೆಂದಂಗೆ ಆಯಿತು, ಹಂಗಾಗಿ ನೋಡಿದೆ. ನಾನೇ ಬಸಿಣ ಅಂತಿದ್ದೆ, ಅಷ್ಟೊತ್ತಿಗೆ ಅತ್ತೆ ಬಂದರು ಬಸಿ ತಿನ್ಬಿಡು ಅಂತ ಹೇಳಿ. ಅತ್ತೆನೇ ಬಸಿದ್ರು. ಸ್ವಲ್ಪ ಗಂಜಿನ ತಕ್ಕೊತಾರೆ ಅಂಬಲಿ ಮಾಡ್ಕೊಳ್ಳೋದಕ್ಕೋಸ್ಕರ, ಆಮೇಲೆ ಬಸಿತಾರೆ. ಅವರೊಬ್ಬರೇ ನಮ್ಮ ಮನೇಲಿ ಯಾವಾಗಲೂ ಅಂಬಲಿ ಕುಡಿಯೋದು, ನಾವೆಲ್ಲ ಕಮ್ಮಿ ಸ್ವಲ್ಪ ಅಂಬಲಿ ಕುಡಿಯೋದು. ಅವ್ರಿಗಿರಲೇಬೇಕು. ಟೊಮೊಟೊ ಬಾತ್ ನೋಡಿ ಗೈಸ್, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಆ ಪೇಸ್ಟ್ ಹಾಕಿದ್ರೆ ಆ ಥರ ರುಬ್ಬಿ ಸಖತ್ತಾಗಿರುತ್ತೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಎಡವಟ್ಟಂದರೆ ನಾನೇ ಇರಬೇಕು. ಕಾಫಿ ಬೀಜ ಫಿಲ್ ಮಾಡ್ಸೋಕ್ಕೆ. ಗುಲಾಬಿ ಮುಟ್ಕೊಂಡು ಹೋಗ್ತಾ ಇದ್ದೀವಿ. ಸೂಪರಾಗಿ ಆಡಲಿಲ್ಲ. ಯಾರಿಗೆ ಪೆಟ್ರೋಲು? ಕೈ ಕೊಟ್ಟನಲ್ಲ ಅದಕ್ಕೆ ನಾನೇ ಹೊಡೆಯೋದು. ಅಲ್ಲ ಈಗ ಒಮ್ಮಿನಿಗೆ ಹಾಕಕ್ಕ ಅಲ್ಲ, ಮತ್ತೆ ಆಮೇಲೆ ಇಟ್ಟಿರೋದು ಖಾಲಿ ಮಾಡ್ಕೊಳ್ತಾರ ಹೊಡ ಹೊಡಿಯಕ್ಕೆ ಬೇರೆ ಬೇಕು ತರಕ ಕ್ಯಾನು. ಬೈಲಿಕ್ಕೆ ತರೋದು ಗಾಡಿಗೆ ಹೋಗುತ್ತೆ. ನಾವು ಹೊಸ ಗಾಡಿ ತಂದೀವಿ ನೋಡಿ, ಒಮ್ಮಿನಿ ಹೊಸ ಗಾಡಿ ಅಲ್ಲ ಮನೆ. ಗಾಡಿ ನಮ್ದು ಗಾಡಿ. ನಮ್ಮನೆ ಹತ್ರ ಇದ್ಮೇಲೆ ಅದು ನಮ್ಮದೇ ಗಾಡಿ. ಸಂತೋಷನ ನೋಡಿದ್ರೆ ಮಾಡ್ಕೊಂಡಿತ್ತು, ಏನೋ ಗೊತ್ತಿಲ್ಲ. ಕುಡಿಯೋಕ್ಕೆ ನೀರು, ತಿನ್ನೋಕ್ಕೇನು ಇಲ್ಲ. ನಾವು ಮನೆ ಬೀಗ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಏನು ತಳೋಗೋದು? ಎಲ್ಲಿದೆ 800? ಓ ಸಾರಿ, ಈ ಕಡೆ ನಿಂತಿದೆ. ಸೈಡ್ಗೆ ಹಾಕ್ಬಿಟ್ಟವ್ರೆ ನಮ್ಮ 800ನ. ಚಿಂಟ ಎಂಥದ್ದೇ ನಾಗರಾಜ, ಕಿವಿ ಕೇಳಿಸ್ತಾ? ಕಿವಿ ಕೇಳುತ್ತೆ ನಿಮಗೆ? ಇಲ್ಲ ಹೊಲ್ಟ್ರಲ್ಲ ಅಂತ ನೋಡ್ತಾನೆ ಮನೆ. ಚಿಂಟು ಕಿವಿ ಕೇಳಿಸ್ತೈತೆ. ಕಿವಿ ಕೇಳಿಸ್ತೈತಲ್ಲ ಕಿವಿ ಸರಿ ಆಯ್ತಾನ ಚಿಂಟು? ಚಿಂಟು ಚಿಂಟು ಚೆಲ್ಲುತ್ತೆ. ಏನಾದರೂ ದಾರ ಏನಾದರೂ ಕಟ್ಬೇಕಿತ್ತು. ತಗೋ
ಕೈ ನಂದು ಹಿಂಗೆ ಚೊಟ್ಟಾಗೋಯ್ತು. ನಮ್ದು ಡ್ರೈವಿಂಗ್ ಜಿಂಗ್ 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 ಭಯ ಆಗುತ್ತೆ ನನಗೆ. ಲೋರರ ಮುಂದೆ ಹಾಕ್ಸಿ ಬರ್ಬೇಕಿಲ್ಲ ಅಂದ್ರೆ ಲೋರರ ಮುಂದೆ ಇತ್ಲಾಗ ಜಂಪ್ ನಾವು ಈಗ. ಇದ್ಯಾಕೆ ಇಷ್ಟು ಎತ್ತರ ಆಗೈತೆ ಸೀಟು? ಯಾವುದು ಹ್ಯಾಂಡ್ ಪೋಸ್ಟ್. ಇದು ಮಂಗ್ಳೂರ್ಗೆ ಹೋಗೋ ರೋಡು, ಇದು ಮೂಡಿಗೆರೆ ಹೋಗೋ ರೋಡು. ಸೊ ನಾವು ಏನು ಗೊತ್ತಾ, ನಾವು ಸೌಂಡ್ ಗೈಸ್ ವೆಹಿಕಲ್ಸ್. ಸೊ ಏನು ಗೊತ್ತಾ ಗೈಸ್, ನಾವು ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಇದ್ವಿ. ಸೊ ಮಾಮೂಲಿ ಎಲ್ಲ ಗರ್ಲ್ಸ್ಗೆ ಇರುತ್ತಲ್ಲ PCOD, ಸೊ ಅದೇ ಥರ ಆಗಿದೆ ನನಗೂ. ಸೊ ಹಂಗಾಗಿ ತೋರಿಸೋಣ ಅಂತ ಹೋಗೋಣ ಅಂತ ಇದ್ವಿ. ಯಾಕಂದರೆ ಮಂತ್ ಆಗಿ 10 days ಆದರೂ ನಾನು ಪೀರಿಯಡ್ಸ್ ಆಗಿರಲಿಲ್ಲ ಆ್ಯಕ್ಚುಲಿ. ಸೊ ಹಂಗಾಗಿ ತೋರಿಸೋಣ ಅಂತ ಹೇಳಿ ಹೋಗೋಣ ಅಂತ ಇದ್ವಿ. ಇವತ್ತೇ ಆಗ್ಬಿಟ್ಟೆ ಪೀರಿಯಡ್ಸ್. ಸೊ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ನೋಡೋಣ. ನನಗೆ ಆ್ಯಕ್ಚುಲಿ ಗೊತ್ತು PCOD ಯಾವ ಥರ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ. ಸೊ ಅವರು ಟ್ಯಾಬ್ಲೆಟ್ನ ಕೊಡ್ತಾರೆ, ಅದ್ರ ಜೊತೆ ನಾವು ನಮ್ಮ ದಿನನಿತ್ಯ ಹ್ಯಾಬಿಟ್ಸ್ನ ಕೂಡ ಚೇಂಜ್ ಮಾಡ್ಕೋಬೇಕು. ಸೊ ಅದು ನನ್ನ ಅನಿಸಿಕೆ ಟ್ಯಾಬ್ಲೆಟ್ಸ್ ಬೇಡ, ನಾನು ಅಂದರೆ ಫುಡ್ಡಲ್ಲಿ ಮತ್ತು ದಿನನಿತ್ಯ ಮಾಡೋಂಥ ಕೆಲಸಗಳಲ್ಲಿ ನಾನು ಚೇಂಜಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ಸ್ ಮಾಡ್ಕೊತಾನೆ ಅದನ್ನು ಕ್ಯೂರ್ ಮಾಡ್ಕೋಬೇಕು. ಆಲ್ರೆಡಿ ಕ್ಯೂರ್ ಆಗಿತ್ತು, ಈ ಮಂತಿಂದ ಮತ್ತೆ ಸ್ಟಾರ್ಟ್ ಆಗಿದೆ ನನಗೆ. ಸೊ ಹಂಗಾಗಿ ಈಗ ಓಪನಾಗಿ ಹೇಳ್ಬೋದಾ ಇಲ್ವೋ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಇದೆಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಎಲ್ಲ ಕಡೆನೂ. ಇಂಥ ಹುಡುಗಿರಿಗೆ ಇಲ್ಲ ಅಂತ ಇಲ್ಲ, ಸಣ್ಣಕ್ಕಿರೋರಿಗೆ ಆಗಲಿ, ನಂತರ ಸ್ವಲ್ಪ ದಪ್ಪ ಇರೋರಿಗಾಗಲಿ ಎಲ್ಲರಿಗೂ ಇದು ಕಾಮನ್ ಆಗಿಬಿಟ್ಟಿದೆ. ನನಗಿಂತ ಸಣ್ಣಕ್ಕಿರೋರ್ಗೂ ಅದೇ ಥರ ಪ್ರಾಬ್ಲಮ್. ಟ್ಯಾಬ್ಲೆಟ್ಸ್ ಬಿಟ್ಟರೆ ಪೀರಿಯಡ್ಸ್ ಆಗಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ಗಳು ಖಂಡಿತ ಎಲ್ಲರಿಗೂ ಇರುತ್ತೆ. ಸೊ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಡಾಕ್ಟ್ರುಗಳು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದ್ರ ಜೊತೆ ನಮ್ಮದನ್ನು ಕೂಡ ಹೋಮ್ ವರ್ಕೌಟ್ಸ್ ಆಗಿರ್ಬೋದು, ಫುಡ್ಡಲ್ಲಿ ಚೇಂಜಸ್ ಆಗಿರ್ಬೋದು ಎಲ್ಲ ಮಾಡ್ಕೋಬೇಕು. ಸೊ ನಾನು ಇನ್ಮೇಲೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಬೇಡ ಅಂತ ಬಿಟ್ಕೊಂಡು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೆ. ಈಗ ಒಂದು ಮಂತಿಂದ ಮತ್ತೆ ಸ್ಟಾರ್ಟ್ ಆಗಿದೆ, ಈ ಮಂತಿಂದ. ಸೊ ಹಂಗಾಗಿ ಕಂಟಿನ್ಯೂಸ್ ಮಾಡೋಣ. ನಾನು ಇನ್ಮೇಲೆ ಸ್ವಲ್ಪ ತಿನ್ನೋದ್ರಲ್ಲಿ ಅಥವಾ ಮಾಡುವಂಥ ಕೆಲಸದಲ್ಲಿ ಎಕ್ಸಸೈಸ್ ಮಾಡಬೇಕು. ನನಗೆ ಅಂತ ನಾನು ಸ್ವಲ್ಪ ಟೈಮ್ ಕೊಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ನೆಕ್ಸ್ಟು ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇವತ್ತು ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇರೋ ಕಡೆ ಬಂದಿದ್ದೀನಿ. ಸೊ ಹಾಗಾಗಿ ವ್ಲಾಗ್ನ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಮಲೆನಾಡು ಕಡೆ ಈ ಥರ ಕಾಫಿ ಪುಡಿ ಎಲ್ಲ ಲೇಬಲ್ ಹಾಕಿ ಮಾಡೋ ಅಂತ ನೋಡಿದರೆ, ಇದೆಲ್ಲ ಲೂಸ್ನ ಪ್ಯಾಕೆಟ್ ಮಾಡಿ ನಾವೆಷ್ಟು ಬೀಜ ತಗೊಂಡೋಗ್ಬಿಡ್ತೀವಿ ಅಂದರೆ ಬೇಳೆ ಅದ್ರ ಮೇಲೆ ಡಿಪೆಂಡು ಅಲ್ಲ ಮೇಡಮ್. ಈಗ ನಾವು 1 kgಗೆ 750 ಗ್ರಾಮ್ ಕಾಫಿ ಪುಡಿ ಬರುತ್ತೆ. 1/4 kg ವೇಸ್ಟೇಜ್ ಅಂತೆ. ಏನು ವೇಸ್ಟೇಜ್ ಬರುತ್ತೋ ಏನೋ, ಡ್ರೈ ಆಗುತ್ತಲ್ಲ. ಸೊ ನಾವು ಒಂದು ಕಾಫಿ ಪುಡಿ ಅಂಗಡಿ ಇದನ್ನು ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಕಾಫಿ, ಅದನ್ನು ಬೇಳೆ ಮಾಡಿಸಿ ಪುಡಿ ಮಾಡಿಸಿ ಪ್ಯಾಕೆಟ್ ಮಾಡಿಸಿ ಸೆಲ್ ಮಾಡಬೇಕು. ಇದು ಎಷ್ಟಿದೆ ಈಗ? 1/4 kg ಇದೆಯಾ? ಅರ್ಧ kg ಇದೆಯಾ? ಈಗ ಅರ್ಧ kgಗೆ ಎಷ್ಟು ರೂಪಾಯಿ? ದುಡ್ಡು ಕೊಟ್ಟು ತಗೊಂಡೇ ಇಲ್ಲ ಅಲ್ವಾ? ಅವಾಗ ಒಂದ್ಸಲ ಯಾವಾಗಲೂ ಒಂದ್ಸಲ ತಂದಿತ್ತು ಮಾವ ಅವಾಗ. ಸೊ ಇದು ಮೂಡಿಗೆರೆ ಬಸ್ ಸ್ಟಾಪು. ಯಾರ್ಯಾರು ನೋಡಿದ್ದೀರಾ, ಯಾರ್ಯಾರಿಗೆ ಗೊತ್ತು, ಯಾರ್ಯಾರು ಬಂದಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ಆಯಿತಾ. ಸೊ ನೆಕ್ಸ್ಟು ಇಲ್ಲಿ ಪೆಟ್ರೋಲ್ ಬಂಕ್ ಪಕ್ಕ ಸಿಗುತ್ತೆ. ಸೊ ನಾವು ಬಂದಿದ್ದು ಮೇಯ್ನು ಚೆರಿ ಕಾಫಿ ತಗೊಬಂದಿದ್ವಿ, ಅದನ್ನು ಬೇಳೆ ಮಾಡಿಸೋದಕ್ಕೋಸ್ಕರ. ಬೇಳೆ ಮಾಡಿಸಿ ಒಂದು ಸ್ವಲ್ಪ ಪುಡಿ ಮಾಡಿಸೋಣ ಅಂತ ಹೇಳಿ ಬಂದಿದ್ವಿ. ಇಲ್ಲಿ ಸಂತೆ ಮೈದಾನ ಹತ್ರ ಒಬ್ರದ್ದು ಭಗತ್ ಕಾಫಿ ಲಿಂಕ್ಸ್ ಅಂತ ಇದೆ, ಅವರು ಮಾಡಿಕೊಟ್ರು ನಮಗೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿಕೊಟ್ರು, ಕಾಫಿ ಪುಡಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಏನು ರೋಸ್ಟ್ ಆಗಿಲ್ಲ, ಸಖತ್ತಾಗಿದೆ ಕಾಫಿ ಪುಡಿ. ನೆಕ್ಸ್ಟ್ ಟೈಮ್ ಅವ್ರ ಹತ್ರನೇ ಹೋಗೋಣ ಅಂತ ಹೇಳಿದೆ ಇವ್ರಿಗೆ. ಇಲ್ಲಲ್ಲ ಅಯ್ಯ, ಅಲ್ಲಿ ನಾನು ಬಂದಿರಲಿಲ್ಲಪ್ಪ ಈ ಕಡೆ. ಒಂದು ಮೂಟೆ ಕಾಫಿ ಶರಿ ಇದೆ, ಅದನ್ನ ಬೇಳೆ ಮಾಡಿಸ್ಬೇಕು. ಲಡ್ಗ ಬಡ್ಗ ಲಡ್ಗ ಬಡ್ಗ ಅಂತ. ಶಾಪ್ ಕ್ಲೋಸ್. ಫೋನ್ ಮಾಡಿ. ವಿದ್ಯಾನಗರನ ಇದು? ಏನು ಸರ್ ಇದು? ವಿದ್ಯಾನಗರ.
ವಿದ್ಯಾನಗರಕ್ಕೆ ಬಂದಿದ್ದೀವಿ ಮೂಡಿಗೆರೆ. ಅದೇನು ಬರ್ತಾನೆ ಹಲ್ಲರಿತ್ತು ಅಲ್ಲ, ಇಲ್ಲಿ ಅಂಗಡಿ ಹತ್ರ ಇದ್ದು. ಇದು ಸಂತೆ ಮೈದಾನ ಅಂತೆ ಮೂಡಿಗೆರೆ. ಏನು ಮೂಡಿಗೆರೆ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಬನ್ನಿ ಅಂತ ಮನೆ ಹತ್ರನೇ ಬಂದ್ವಿ ಗೈಸ್, ಮನೆ ಹತ್ರನೇ ಅಂತ. ಫುಲ್ ಅಪ್ ಹಿಂಗೆ ನಿಂತಿದೆ ಕಾರು, ಇಷ್ಟು ಅಪ್ಪಿದೆ. ಈ ಸರ್ಕಲ್ ಬಂದ ತಕ್ಷಣ ಗೋಲ್ಗುಪ್ಪ ನೆನಪಾಗುತ್ತಲ್ಲ. ಏನು ಮಾಡಲಿ ಗೋಲಪ್ಪ. ಸೊ ನಮ್ಮ ಮನೆಯವರು ಕಾರ್ ರಿಪೇರಿ ಇದೆ ಅಂತ ಹೇಳ್ಬಿಟ್ಟು ಒಂದು ಹತ್ರ ಕರ್ಕೊಂಡು ಹೋದರು. 2 ಗಂಟೆ 2:15 ಆಯಿತು. ಊಟ ಇಲ್ಲ ಏನಿಲ್ಲ, ಕಾರೊಳಗೆ ಕೂತ್ಕೊಂಡಿದ್ದೀನಿ. ಅವ್ರು ರಿಪೇರಿ ಮಾಡ್ತಾನೆ ಇದ್ದಾರೆ. ಎಷ್ಟೋ ತನಕ ಆಯಿತು ಗೊತ್ತಾ. ಆಮೇಲೆ ಊಟಕ್ಕೆ ಲೇಟ್ ಆಯಿತು. ಮನೆಗೆ ಹೋಗೋಷ್ಟೊತ್ತಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋದ್ವಿ ಇಬ್ರು. ಮೆಣಸಿನ್ಕಾಯಿ ಊಟ ಹೆಂಗಿತ್ತು? ಚೆನ್ನಾಯ್ತಲ್ಲ. ನನಗೆ ಮೀನು ಸಾಂಬಾರು ಇಷ್ಟ ಆಗಲ್ಲ, ಮೀನು ಫ್ರೈ. ಹೊಟ್ಟೆ ಬಿರಿಯಾನಿ ತಿಂದಿವಿ. ನಮ್ಮ ಅತ್ತೆ ಗೊತ್ತಿಲ್ಲ, ಗೊತ್ತಾದ್ರೆ ಶಾಪ ಹಾಕೋತ ನಾನು ಬಿಟ್ಟೋಯ್ತಾರೆ ಇವರು. ಮೀನು ತಿನ್ಕೊಂಬಂದರೆ ಅಂತ ಮನೆಗೆ 2 ಮೀನು ಬಿದ್ದಾವೆ. ಒಂದು ರಾತ್ರಿಗೆ ಅತ್ತೆಗೆ 2 ಮೀನು. ನಂಗೆ ಬೇಡಪ್ಪ, ನಿಂಗೆ ತಿನ್ಕೊಂಡು ಜೀರಿಗೆ ಸಾರಿ ಸೋಂಪು ಕಾಳು. ಇದೆಂತ ಸೋಂಪು ಕಾಳು? ಸೋಂಪು ಕಾಳು ಸೋಂಪು ತಿನ್ಕೊಂಡು ಅದರೊಳಗೆ ಜೀರಿಗೆನೂ ಮಿಕ್ಸ್ ಇರ್ತವಲ್ಲ, ಜೀರಿಗೆ ಕಾಳು ಕಲರ್ ಇರುತ್ತಲ್ಲ, ವೈಟ್ ಕಲರ್, ಅದನ್ನ ತಿನ್ಕೊಂಡು ಕೆಲಸ ಎಲ್ಲ ಮುಗೀತು. ನಾವು ಬಂದಿದ್ದು ಎಷ್ಟು ಗಂಟೆಗೆ ಮಾರ್ರೆ? ಟೈಮ್ 3 ಗಂಟೆ. ನಾವು ಬಂದಿದ್ದು ಎಷ್ಟು 12 ಗಂಟೆನಾ 11 ಗಂಟೆ ಅನ್ಸುತ್ತಲ್ಲ. ಇಷ್ಟೊತ್ತಿಗೆ ಬಂದು ಇಷ್ಟೋ ತನಕ ಕೂತು ಯಪ್ಪ ಬಟ್ಟೆ ಫುಲ್ ಅಷ್ಟು ಹೋಗ್ಬಿಟ್ಟಿತ್ತು. ಕಾರ್ ರಿಪೇರಿ ಹೋತು. ಈಗ ಇದನ್ನ ತಗೋಬೇಕು, ತರಕಾರಿ ತಗೋಬೇಕು. ನಾಳೆ ಕುಣ್ಕೊಂತ ಬರ್ತಾರೆ ಟ್ಯಾಕ್ಟ್ರ್ ಡ್ಯಾನ್ಸ್ ಮಾಡ್ತಾಯಿದ್ವಿ ನಾವು. ತರಕಾರಿ ಶಾಪಲ್ಲಿ ಆಲೂಗೆಡ್ಡೆ ತಗೋಬೇಕು. ವೆಜಿಟೇಬಲ್ ಶಾಪಿಂಗ್ ಆಯ್ತು. ಆ್ಯಂಡ್ ಫ್ರೂಟ್ಸ್ ಎಷ್ಟು 4 ಲೀಟ್ರಾ ಅಲ್ಲ 4.25 ಲೀಟ್ರು. ಸೊ ಫ್ರೂಟ್ಸ್ ತಂದಿದ್ದೀವಿ. ಏನು ಫ್ರೂಟ್ಸ್ ಅಂತ ತೋರಿಸ್ಲಾ? ರಂಬೂಟ, ಓನ್, ಡ್ರ್ಯಾಗನ್ ಫ್ರೂಟ್. ಇದನ್ನ ಈಗ ತಿನ್ನೋಕ್ಕಾಗಲ್ಲ, ಮನೆಗೆ ಹೋದ್ಮೇಲೆ. ಇದು ಯಾವ ಕಲರ್ ಇದೆಯಂತೆ? ಪಿಂಕ್ ಕಲರ್ ಇದೆಯಂತ. ಹಾಂ, ಪಿಂಕ್ ಕಲರ್ ಆದರೆ ಸ್ವಲ್ಪ ಸ್ವೀಟ್ ಇರುತ್ತೆ, ಇಲ್ಲಾಂದರೆ ಸ್ವೀಟ್ ಇರೋಲ್ಲ, ಒಂಥರ ಸಪ್ಪೆ ಇದು. ಸೊ ಇದನ್ನ ಓಪನ್ ಮಾಡಿ ತೋರಿಸ್ಲಾ? ಓ,
ಇದು 2ನೇ ಸಲ ತಿಂತಾರದವ. ಹೌದು, ಸುಮಾರು ಸಿಪ್ಪೆ ದಪ್ಪ ಬರ್ತದಲ್ಲ. ಆದ್ರೂ ಹಣ್ಣು ಹೊರ್ತಿಟ್ಟು, ಯಾಕಂದ್ರೆ ಸಕ್ಕ ಸ್ವೀಟ್ ಇರುತ್ತೆ. ಇದು ಬೀಜ ಗಂಟ್ಕೊಂಡ್ಬಿಟ್ಟಿರುತ್ತೆ, ಅದು ಆಗಿದ್ರೆ ಬರೋದೇ ಇಲ್ಲ. ಇದ್ರೊಳಗೆ ಒಂದು ಸ್ವಲ್ಪ ಬಿಟ್ಟು ಸಾಕಷ್ಟು ಬಿಡ ಬೀಜ ಶೇಪ್ ತೋರಿಸ್ತಾನೆ. ಗೈಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಡಿಸಪಾಯಿಂಟ್ ಮಾಡಲ್ಲ. ಡೇ ಇನ್ ಮೈ ಲೈಫ್ ಅಂತ ಫುಲ್ ವೀಡಿಯೋನ ಶೂಟ್ ಮಾಡ್ತೀನಿ. ಸೊ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿ ಎಂಡ್ ವೀಡಿಯೋ ಒಂದು ಹಾಕ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ. ಥ್ಯಾಂಕ್ ಯು. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಸ್ಟೇ ಟ್ಯೂನ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮೊದಲು ಪ್ಲೀಸ್ ಒಂದು ಸೆಕೆಂಡ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬಾಯ್.